ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ನಾನು ಇವತ್ತು ನಮ್ಮ ಕಿಚನ್ ಗಾರ್ಡನನ್ನು ಸಂಪೂರ್ಣವಾಗಿ ತೋರಿಸಬೇಕೆಂದು. ಇದು ನೋಡಿ ನಮ್ಮ ಕಿಚನ್ ಗಾರ್ಡನ್, ಇದು ನಮ್ಮ ಡೋರ್. ಈ ಬೆಂಡೆ ಗಿಡ, ಟೊಮಾಟೊ ಗಿಡ ಇದ್ದು ಅವೆಲ್ಲ ಬಾದ ಗಿಡ, ಚೆಂಡು ಹೂವಿನ ಗಿಡಗಳು. ಇವೆಲ್ಲ ಹೂಗಳನ್ನ ತಂದದ್ದ ಬೀಜ, ಯಾವ ಹೂವು ಒಣಗಿದ ನಂತರ ಹಾಕಿ ಅದರ ತರುವನ್ನು ತಯಾರು ಮಾಡಿಕೊಂಡಿದ್ದೀನಿ. ಇದು ರಾಜಗಿರಿ ಪಲ್ಲೆ, ಇದು ಸೌಂತಿ ಬೆಳ್ಳಿ ಹೂ ಬಿಡಾಕತ್ತೈತಿ. ಇವು ಮೆಣಸಿನ ಗಿಡ ಕಾಯಿ ಆಗತ್ತೆ ನೋಡ್ರಿ, ಮೆಣಸಿನ್ಕಾಯಿ. ಇವು ಡಬ್ಬು ಮೆಣಸಿನ್ಕಾಯಿ ರೀ. ನೋಡ್ರಿ, ಒಂದೊಂದು ಗಿಡಕ್ಕೆ 3-4 ಆಗಿದಾವು. ಇವು ಬದ್ನಿಕಾಯಿ ಗಿಡ. ನನ್ನ ಶಾರ್ಟ್ ವಿಡಿಯೋಸ್ದಾಗ ನೋಡೇ ಇರ್ತೀರಿ ನೀವು ಬದ್ನಿ ಗಿಡಗಳ. ಹೂ ಬಿಡಾತಾವು, ಕಾಯಿ ಹಾಕಿದಾವು. ಇದು ನನ್ನ ಕಿಚನ್ ಗಾರ್ಡನ್. ಇಷ್ಟು ಏರಿಯಾದೊಳಗಡೆ ನಾನು ಕಿಚನ್ ಗಾರ್ಡನ್ ಅನ್ನು ಮಾಡಿದ್ದೇನೆ. ಮತ್ತು ಲೌಕಿ ಬೆಳ್ಳಿ ಒಂದು ನೋಡಲಿಲ್ಲ, ಇದು ಲೌಕಿ ಬೆಳ್ಳಿ. ಟೈಮ್ ಪಾಸು ಆಗ್ತದೆ, ಚಂದ ಅನಿಸ್ತೈತ್ರಿ. ಅದ್ರ ಸಲುವಾಗಿ ನಾವು ಒಂದು ಕಿಚನ್ ಗಾರ್ಡನ್ ಮಾಡಿದ್ದೀವಿ. ಸಾಯಂಕಾಲ ಎಲ್ಲ ಚೇರ್ ಮೇಲೆ ಕುತ್ಕೋತೀವಿ. ಇದೇ ನಮ್ಮ ಕಿಚನ್ ಗಾರ್ಡನ್. ಹೇಗಿದೆ ಅಂತ ನೀವು ಕಮೆಂಟ್ ಮಾಡಿ ಮತ್ತು ಹೆಚ್ಚಿನ ಮಟ್ಟದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ನೋಡ್ರಿ, ಬೆಂಡೆಕಾಯಿ ಆಗಿದಾವು. ನಾವು 3-4 ಥರ ಕಾಯಿಪಲ್ಲೆ ನಮ್ಮ ಕಿಚನ್ ಗಾರ್ಡನ್ನಿಂದ ಬರ್ತೈತ್ರಿ. ಒಂದು ಬದ್ನಿಕಾಯಿ, ಒಂದು ಬೆಂಡೆಕಾಯಿ, ಒಂದು ಡಬ್ಬು ಮೆಣಸಿನ್ಕಾಯಿ, ರಾಜಗಿರಿ ಪಲ್ಲೆ, ಒಂದು 3-4 ಥರ ರೀ ನಮ್ಮ ಮನೆ ಕಾಯಿಪಲ್ಲೆನ ನಮಗೆ ಆಗ್ತೈತ್ರಿ. ಹರಿನು ಬರ್ರಿ ಇವು ಬೆಂಡೆಕಾಯಿ ಎಲ್ಲ. ಮತ್ತು ಬಿಟ್ರೆ ರೀ ಮಂಗ್ಯ ಬರ್ತಾವೆ. ಇಲ್ಲಿ ಮಂಗ್ಯ ಬಂದು ಎಲ್ಲ ಹಾಳು ಮಾಡ್ತಾವೆ ತಿಂದ. ಮಂಗ್ಯನೂ ಕಾಯ್ಬೇಕಾಗ್ತೈತ್ರಿ. ಸುಮ್ಮಷ್ಟೇ ಟೈಮ್ ಪಾಸ್ ಆಗ್ತೈತ್ರಿ. ಅಲ್ಲಿ ಕೂತು ಟೈಮ್ ಕಳೀಕ್ಕಿಂತ ಅಂಥೇಳಿ ಒಂದು ಕಿಚನ್ ಗಾರ್ಡನ್ ಮಾಡೀನಿ. ನಿಮಗೆ ಚಲೋ ಅನಿಸ್ತಂದ್ರೆ ಕಮೆಂಟ್ ಮಾಡಿರಿ. ನೋಡಿರಿ ಎಷ್ಟು ಬೆಂಡೆಕಾಯಿ ಆಗಿದಾವಂತ. ಇದ್ರದ್ದು ಚಟ್ಟ ಪಲ್ಯ ಎಲ್ಲ ಭಾಳ ಶಿಮೆ ಆಗ್ತೈತ್ರಿ. ಫ್ರೈನೂ ಚಲೋ ಆಗ್ತೈತ್ರಿ. ನೀವು ಹೆಚ್ಚು ಪ್ರೋತ್ಸಾಹ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ. ನಾನು ನಿಮಗೆ ಎಲ್ಲ ಥರದ ವಿಡಿಯೋಗಳನ್ನ ಕಳಿಸ್ತೇನೆ ರೀ. ಸಪೋರ್ಟ್ ಮಾಡಿರಿ. ನಮ್ಮ ಕಿಚನ್ ಗಾರ್ಡನ್ ಹೆಂಗೆ ಅನಿಸ್ತು ನಿಮಗೆ ಅನ್ನೋದು ಕೂಡ ಕಮೆಂಟ್ ಮಾಡಿ ಹೇಳ್ರಿ. ನೋಡ್ರಿ, ಇಷ್ಟ ಬೆಂಡೆಕಾಯಿ ಎಲ್ಲ ಹರಿದಿದ್ದೀವು, ಮತ್ತು ಉಳಿತಾವು. ಎಷ್ಟು ಹೊಂಟು ನೋಡ್ರಿ ಬೆಂಡೆಕಾಯಿ. ನಿನ್ನೆ ಹರಿದು ಪಲ್ಯ ಮಾಡೀನಿ, ಮತ್ತು ಇವತ್ತು ಎಷ್ಟು ಹೊಂಟು. ನಾಳೆ ಒಂದಿಷ್ಟು ಅದು ಅಂದ್ರೆ ಒಂದು ಪಲ್ಯ ಆಗೇ ಬಿಡ್ತೈತ್ರಿ. ಎಲ್ಲರಿಗೂ ಧನ್ಯವಾದಗಳು. ನಮ್ಮ ವಿಡಿಯೋ ನೋಡುತ್ತಿರೋರಿಗೆ ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು, ನಮಸ್ಕಾರ.